ಈ ಸೆಷನ್ ಟಾಪಿಕ್ಕು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸು. ನೀವು ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರೋಗ್ರಾಮ್ನ ನೋಡಿರ್ಬೋದು. ಇಟ್ಸ್ ಎ ಸಿಂಪಲ್ ಪ್ರೋಗ್ರಾಮ್ ಫಾರ್ ಎಂಟರಿಂಗ್ ದಿ ಕ್ಯಾರೆಕ್ಟರ್. ಎಂಟರ್ ಎ ಕ್ಯಾರೆಕ್ಟರ್ ಅಂತ ಇದೆ. ಡಿಕ್ಲರೇಷನ್ನು ಕ್ಯಾರಲ್ ಆಗಿದೆ. ನೀವು ಇಷ್ಟು ಲ್ಯಾಬ್ ಪ್ರೋಗ್ರಾಮ್ಸ್ ಮಾಡಿದ್ರಲ್ಲಿ ಇಂಟು ಒಂದಷ್ಟು ಪ್ರೋಗ್ರಾಮಲ್ಲಿ ಫ್ಲೋಟ್ ಯೂಸ್ ಮಾಡಿದ್ದೀರಾ. ಕ್ಯಾರ್ ಅನ್ನೋದು ನಿಮ್ಮ ಲ್ಯಾಬ್ ಪ್ರೋಗ್ರಾಮಲ್ಲಿ ಯಾವ ಡಿಕ್ಲರೇಷನ್ ಸೆಕ್ಷನಲ್ಲೂ ಇಲ್ಲ. ಕ್ಯಾರ್ ಸ್ಪೇಸ್ ವೇರಿಯೇಬಲ್ ನೇಮ್, ದಟ್ ಈಸ್ CHR. ಎಂಟರ್ ಎ ಕ್ಯಾರೆಕ್ಟರ್. ಸ್ಕ್ಯಾನ್ ಎಫ್ ಕ್ಯಾರ್ ಇರೋದ್ರಿಂದ %ಸಿಂಬಲ್ C ಇದು. ನಾವು ಲಾಸ್ಟ್ ಸೆಷನ್ ಅಲ್ಲಿ ಕಲ್ತಿದ್ದೀವಿ ಹೇಗೆ ಬರೆಯೋದು ಸ್ಕ್ಯಾನ್ ಎಫ್ ಫಂಕ್ಷನ್ ಅಂತ. ಹಿಯರ್ you need to enter the format specifier. %C ಹಾಕ್ತೀರಾ. ಅಡ್ರೆಸ್ ಆಪರೇಟರ್, ವೇರಿಯೇಬಲ್ ನೇಮ್, ಯು ಎಂಟರ್ಡ್ %C ಅಂದರೆ ನೀವು ಯಾವ ಕ್ಯಾರೆಕ್ಟರ್ ಹಾಕ್ತೀರಾ ಅದು ಇಲ್ಲಿ ಬರುತ್ತೆ. ಪ್ರೋಗ್ರಾಮು ರನ್ ಮಾಡಿದಾಗ ಎಂಟರ್ ಎ ಕ್ಯಾರೆಕ್ಟರ್ ಅಂತ ಕೇಳ್ತಿದೆ. ನಾನು ಒಂದು ಕ್ಯಾರೆಕ್ಟರ್ ಹಾಕ್ತೀನಿ H ಅಂತ. ನೀವು ಎಂಟರ್ ಮಾಡಿರೋ ಕ್ಯಾರೆಕ್ಟರು H ಅಂತ ಬರ್ತಾ ಇದೆ. ಪ್ರೋಗ್ರಾಮ್ನ ಮತ್ತೆ ರನ್ ಮಾಡ್ತೀನಿ. K ಅಂತ ಹಾಕ್ತೀನಿ. ನೀವು ಎಂಟರ್ ಮಾಡಿರೋದು K ಅಂತ ಬರ್ತಿದೆ. ನಂಬರ್ ಹಾಕಿದ್ರೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ಎಂಟರಿಂಗ್ ಎ ಸಿಂಗಲ್ ಕ್ಯಾರೆಕ್ಟರ್. ನೆಕ್ಸ್ಟ್ ನಾವು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್ ನೋಡ್ತಾ ಹೋಗೋಣ. ನಾವು ಎಂಟರ್ ಮಾಡಿರೋ ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗು ಯಾವ ರೀತಿ ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗುತ್ತೆ ಅಂತ ನೀವಿಲ್ಲಿ ನೋಡ್ಬೋದು. ನಾನು ಪ್ರೀವಿಯಸ್ ಸೆಷನಲ್ಲಿ ಹೇಳಿದ್ದೀನಿ, ಈ ರೀತಿ ಒಂದು ಮೆಮೊರಿ ಲೊಕೇಶನ್ಗಳಲ್ಲಿ ನಮ್ಮ ಮನೆಗಳಿಗೆ ಕಂಪ್ಲೀಟ್ ಒಂದು ಲೈನಲ್ಲಿ ಮನೆಗಳಿರುತ್ತೆ. ಪ್ರತಿ ಮನೆಗೂ ಅಡ್ರೆಸ್ ಇರುತ್ತೆ. ಪ್ರತಿ ಅಡ್ರೆಸ್ಸಲ್ಲೂ ಒಂದೊಂದು ಕ್ಯಾರೆಕ್ಟರ್ ಹೋಗಿ ಕೂತ್ಕೊಳ್ಳುತ್ತೆ. ಆ ರೀತಿ ಅರೇಂಜ್ ಆಗಿರುತ್ತೆ ಮೆಮೊರಿ ಲೊಕೇಶನ್ಸ್. ಸೊ ಈ ರೀತಿ ಕ್ಯಾರೆಕ್ಟರ್ ಇನ್ಪುಟ್ ಔಟ್ಪುಟ್ ಹಾಕಿದಾಗ ನೋಡಿ, ಇದು ನಂಬರ್ಗಳು ಈ ರೀತಿ ಕೂತ್ಕೊಳ್ಳುತ್ತೆ. ಫ್ಲೋಟಿಂಗ್ ಪಾಯಿಂಟ್ ನಂಬರು, ಕ್ಯಾರೆಕ್ಟರ್ಗಳು ಈ ರೀತಿ ಸ್ಟೋರ್ ಆಗುತ್ತೆ. ಇದನ್ನ ಇನ್ನೊಂದು ಸೆಷನಲ್ಲೂ ಡಿಸ್ಕಷನ್ ಮಾಡೋಣ. ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್. These statements are concerned with reading the character type data from the keyboard. Reading the character type data. getChar function and getS functions are used for this purpose. ಈ getChar ಮತ್ತು getS ಅನ್ನೋದು ಅನ್ಫಾರ್ಮ್ಯಾಟೆಡ್ ಫಂಕ್ಷನ್ಸ್ ಅಂತ ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ದೀವಿ. ಈ ಫಂಕ್ಷನ್ಗಳು ಎಗೇನ್ stdio.h ಹೆಡರ್ ಫೈಲಲ್ಲೇ ಸ್ಟೋರ್ ಆಗಿರುತ್ತೆ. ಸೊ ನಾವು ಈ ಫಂಕ್ಷನ್ ಯೂಸ್ ಮಾಡಬೇಕಾದ್ರೂ ನಾವು #include stdio.h ಇದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. #include stdio.h ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಾತ್ರ printf ಫಂಕ್ಷನ್, scanf ಫಂಕ್ಷನ್, getChar ಫಂಕ್ಷನ್, getS ಫಂಕ್ಷನ್, ಯಾವುದೇ ಫಾರ್ಮ್ಯಾಟೆಡ್ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ವರ್ಕ್ ಆಗೋದು ಈ ಒಂದು ಹೆಡರ್ ಫೈಲ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಾತ್ರ. ಆಸ್ ವಿ ಹ್ಯಾವ್ ಸೀನ್ ಇನ್ ದಿ ಪ್ರೀವಿಯಸ್ ಸೆಷನ್, ಇದು ನಿಮಗೆ ಕಂಪ್ಲೀಟ್ ಆಗಿದೆ. ಸ್ಕ್ಯಾನ್ ಎಫ್ ಹೇಗೆ ಬರೆಯೋದು ಅಂತ ಪ್ರಿಂಟ್ ಒಂದು ಸೆಷನಲ್ಲಿ ಆಗಿದೆ. ಈಗ ನಾವು ಅನ್ಫಾರ್ಮ್ಯಾಟೆಡ್ ಕ್ಯಾಟಗರಿಗೆ ಬರೋಣ. ಅನ್ಫಾರ್ಮ್ಯಾಟೆಡ್ ಅಲ್ಲಿ getS ಅನ್ನೋದು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ ಆರ್ ಸ್ಟೇಟ್ಮೆಂಟ್.
ಪುಟ್ ಅನ್ನೋದು ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಇನ್ನೊಂದು ಫಂಕ್ಷನ್ನು ಗೆಟ್ ಕ್ಯಾರು, ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟು ಪುಟ್ ಕ್ಯಾರ್ ಫಂಕ್ಷನ್. ಸೊ ಆ ರೀತಿ ಒಂದು ಗೆಟ್ ಕ್ಯಾರ್ ಫಂಕ್ಷನ್ನ ಮತ್ತೆ ಗೆಟ್ ಎಸ್ ಫಂಕ್ಷನ್ ಇದೆರಡೂ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್. ಇದನ್ನ ಹೇಗೆ ಯೂಸ್ ಮಾಡೋದು? ದಿಸ್ ಫಂಕ್ಷನ್ ರೀಡ್ಸ್ ಎ ಸಿಂಗಲ್ ಕ್ಯಾರೆಕ್ಟರ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್. ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಯಾವುದು? ಕೀಬೋರ್ಡ್. ಕೀಬೋರ್ಡ್ ಇಂದ ರೀಡ್ ಮಾಡುತ್ತೆ. ದೇರ್ ಇಸ್ ನೋ ಪ್ಯಾರಾಮೀಟರ್ ವಿತ್ ಇನ್ ದಿ ಪ್ಯಾರಂಥಿಸಿಸ್. CH_VAR ಅನ್ನೋದು ನಾನೇ ಒಂದು ನೇಮ್ ಕೊಟ್ಕೊಂಡಿರೋದು, ಈಕ್ವಲ್ ಟು ಗೆಟ್ ಕ್ಯಾರ್ ಫಂಕ್ಷನ್. ಈ ರೀತಿ ಅದರದ್ದು ಸಿಂಟ್ಯಾಕ್ಸ್ ಇರುತ್ತೆ. ಇಲ್ಲೊಂದು ವೇರಿಯಬಲ್ ಇರುತ್ತೆ, ಆ ವೇರಿಯಬಲ್ ಕ್ಯಾರೆಕ್ಟರ್ ಟೈಪ್ ವೇರಿಯಬಲ್ ಆಗಿರಬೇಕು, ಟು ವಿಚ್ ಆನ್ ಅಕ್ಸೆಪ್ಟೆಡ್ ಕ್ಯಾರೆಕ್ಟರ್ ಈಸ್ ಅಸೈನ್ಡ್. ಯು ಕ್ಯಾನ್ ಸಿ ಎ ಪ್ರೋಗ್ರಾಮ್ ಹಿಯರ್. ಒಂದು ಪ್ರೋಗ್ರಾಮ್ ಬೇಸ್ಡ್ ಆನ್ ದಿ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಇದೆ. ಹೇಗೆ ಕೀಬೋರ್ಡ್ ಇಂದ ಇನ್ಪುಟ್ ತಗೊಳ್ಳೋದು ಅಂತ ನಾನು ಫಾರ್ಮ್ಯಾಟೆಡ್ ಟಾಪಿಕ್ ಅಲ್ಲಿ ಹೇಳಿದ್ದೆ. ಸ್ಕ್ಯಾನ್ಎಫ್ ಫಂಕ್ಷನ್ ಇಸ್ ಕನೆಕ್ಟೆಡ್ ವಿತ್ ದಿ ಕೀಬೋರ್ಡ್. ಕೀಬೋರ್ಡ್ ಇಂದ ಏನ್ ಕೊಡ್ತಾ ಇದ್ದೀರಾ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಬರೋ ಹಾಗೆ ಮಾಡ್ತಾ ಇರೋದೇನೆ, ಅಕ್ಸೆಪ್ಟ್ ಮಾಡಿ ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡಿ ಈ ರೀತಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡೋದೇನೆ ಸ್ಕ್ಯಾನ್ಎಫ್ ಫಂಕ್ಷನ್. ನಾವು ಕೀಬೋರ್ಡ್ ಇಂದ ಕೊಡ್ತಾ ಇರೋದ್ನ ಅಷ್ಟು ಕೆಲಸ ಏನ್ ಮಾಡ್ತಾ ಇದೆ ಅದನ್ನ ಇನ್ ಆನ್ ಅನ್ಫಾರ್ಮ್ಯಾಟೆಡ್ ಮ್ಯಾನರು ಗೆಟ್ ಕ್ಯಾರ್ ಫಂಕ್ಷನ್ ಮಾಡ್ತಾ ಇದೆ. ಸೊ ಅದಕ್ಕೆ ಸಿಂಟ್ಯಾಕ್ಸು ಈ ರೀತಿ ಇರುತ್ತೆ. ಆ ಒಂದು ವೇರಿಯಬಲ್ ಏನಿರುತ್ತೆ ಅದಕ್ಕೆ ಗೆಟ್ ಕ್ಯಾರ್ ಫಂಕ್ಷನ್ ಅಸೈನ್ ಮಾಡ್ತಿರಲ್ಲ, ಆ ವೇರಿಯಬಲ್ ಇಟ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ದಿ ವಿತ್ ದಿ ಡೇಟಾ ಟೈಪ್ ಕ್ಯಾರ್. ಗೆಟ್ ಕ್ಯಾರ್ ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ ಗೆಟ್ ಎಸ್ ಫಂಕ್ಷನ್ ಅಂತ. ಅಗೈನ್ ದಿಸ್ ಈಸ್ ಆಲ್ಸೋ ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್. ಸ್ಕ್ಯಾನ್ಎಫ್ ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್, ಗೆಟ್ ಎಸ್ ಮತ್ತೆ ಗೆಟ್ ಕ್ಯಾರು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ಸ್. ದಿಸ್ ಫಂಕ್ಷನ್ ರೀಡ್ಸ್ ಇನ್ ಎವ್ರಿಥಿಂಗ್ ಯು ಎಂಟರ್ ಫ್ರಮ್ ದಿ ಕೀಬೋರ್ಡ್ ಅಂಟಿಲ್ ದಿ ಎಂಟರ್ ಕೀ ಆರ್ ರಿಟರ್ನ್ ಈಸ್ ಪ್ರೆಸ್ಡ್. ಗೆಟ್ ಎಸ್ ಫಂಕ್ಷನ್ ಬ್ರಾಕೆಟ್ ಓಪನ್ ಮಾಡಿ ಇಲ್ಲೊಂದು ಸ್ಟ್ರಿಂಗ್ ಬರೀತೀರಾ. ಸೊ ಆಗ ಇಟ್ ಈಸ್ ಈಕ್ವಲ್ ಟು ಸ್ಕ್ಯಾನ್ಎಫ್ ಫಂಕ್ಷನ್. ನೀವು ಈ ರೀತಿನೂ ಬರಿಬೋದು, ಆ ರೀತಿನೂ ಬರಿಬೋದು. ಬಟ್ ಒಂದು ಪ್ರಿಸೈಸ್ ಫಾರ್ಮ್ಯಾಟ್ ಬೇಕು ಅಂದರೆ, ನಿಮಗೆ ನಂಬರ್ಸ್ನ ಲಿಮಿಟ್ ಮಾಡಬೇಕು ಅಂದರೆ ಸ್ಕ್ಯಾನ್ಎಫ್ ಫಂಕ್ಷನ್ ಬೇಕು. ದಿ ರಿಟರ್ನ್ ಕೀ ದಟ್ ಯು ಲಾಸ್ಟ್ಲಿ ಪ್ರೆಸ್ಡ್ ವಿಲ್ ನಾಟ್ ಬಿ ಸ್ಟೋರ್ಡ್ ಅಟ್ ದಿ ಎಂಡ್ ಆಫ್ ದಿ ಸ್ಟ್ರಿಂಗ್. It overcomes the limitation of the scanf statement with %s option. scanf ಅಲ್ಲಿ ನೀವು ಸ್ಟ್ರಿಂಗ್ ವಿತ್ %s ಆಪ್ಷನ್ ಲಿಮಿಟೇಷನ್ ಇರುತ್ತೆ ಸ್ಟ್ರಿಂಗ್ ಹಾಕಬೇಕಾದ್ರೆ. ಬಟ್ ಈಸಿಯಾಗಿ ನೀವು ಸ್ಕ್ಯಾನ್ಎಫ್ ಬರ್ಕೊಂಡು ಅದರೊಳಗೆ ಡಬಲ್ ಕೋಟ್ಸ್ ಒಳಗೆ %s ಬರೆದು ಅಡ್ರೆಸ್ ಆಪರೇಟರ್ ಬರೆದು ವೇರಿಯಬಲ್ ನೇಮ್ಗಳು ಬರೆಯೋ ಬದಲು ಗೆಟ್ ಎಸ್ ಫಂಕ್ಷನ್ ಅಂತ ಸಿಂಪಲ್ ಆಗಿ ಯೂಸ್ ಮಾಡಿದ್ರು ಆಯಿತು. ಅದಕ್ಕೆ ಒಂದು ನಂಬರ್ ರೀತಿ ಒಂದು ಪ್ರಿಸಿಷನ್ ಬೇಡ. ನಂಬರ್ಸ್ ಎಂಟರ್ ಮಾಡಿದಾಗ ವಿ ನೀಡ್ ಪ್ರಿಸಿಷನ್, ಅಕ್ಯುರೇಟ್ನೆಸ್ ಬೇಕು. ಆ ಅಕ್ಯುರೇಟ್ನೆಸ್ಸು ನಿಮಗೆ ಈ ಅನ್ಫಾರ್ಮ್ಯಾಟೆಡ್, ಅದಕ್ಕೆ ಹೆಸರು ಅನ್ಫಾರ್ಮ್ಯಾಟೆಡ್ ಅಂತ ಇರೋದು. ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಆಬ್ವಿಯಸ್ಲಿ ನಮ್ಮ ನೇಮ್ಗೂ ಅವಶ್ಯಕತೆ ಇರೋದಿಲ್ಲ. ಸೊ ಅಂಥ ಕೇಸಲ್ಲಿ ನಾವು ಈ ಗೆಟ್ ಎಸ್ ಫಂಕ್ಷನ್ನ ಯೂಸ್ ಮಾಡ್ಕೋಬಹುದು. ಇದನ್ನ ಹೇಗೆ ನಾವು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು ನೋಡೋಣ. ನಮ್ಮ ನೇಮ್ ಎಂಟರ್ ಮಾಡಬೇಕಾದ್ರೆ ಈ ರೀತಿ ಒಂದು ಆರೇ ಬಿಗ್ ಬ್ರಾಕೆಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಮಧ್ಯ ಒಂದು ನಂಬರ್ ಸ್ಪೆಸಿಫೈ ಮಾಡಿದ್ರೆ ಇದನ್ನ ಆರೇ ಅಂತ ಹೇಳ್ತಾರೆ. ಈ ರೀತಿನೇ ನೀವು ಡಿಕ್ಲೇರೇಷನ್ ಮಾಡಬೇಕಾಗತ್ತೆ. ಅದೇ ಇಂಟ್ ಎ, ಇಂಟ್ ಬಿ, ಇಂಟ್ ಎನ್, ಇಂಟ್ ನಮ್ ಈ ರೀತಿ ಡಿಕ್ಲೇರೇಷನ್ ಮಾಡಬೇಕಾದ್ರೆ ನಂಬರ್ ಹಾಕೋದಿಕ್ಕೆ ನಾವು ಈ ರೀತಿ ಯೂಸ್ ಮಾಡಲ್ಲ.
ಯಾವಾಗ ನಾವು ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್, ಈವನ್ ಸಿಂಗಲ್ ಕ್ಯಾರೆಕ್ಟರ್ಗೂ ಹಾಕೋದಿಲ್ಲ. ಈ ಪ್ರೋಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ಕ್ಯಾರೆಕ್ಟರ್ ಆಗ್ತಾ ಇರೋದು. ಸೊ ಡಿಕ್ಲರೇಷನ್ನು ಜಸ್ಟ್ ಒಂದು ವೇರಿಯಬಲ್ ನೇಮ್ ಇದೆ. ಬಟ್ ಇಲ್ಲಿ ನೇಮ್ ಇಟ್ ಸ್ಟೋರ್ಸ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್. ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ ಅದು ಸ್ಟೋರ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಆರೇನ ಯೂಸ್ ಮಾಡಲೇಬೇಕು. ಇಟ್ಸ್ ಎ ರೂಲ್. ಸೊ ಡಿಕ್ಲರೇಷನ್ನು ಕ್ಯಾರ್ ಡೇಟಾ ಟೈಪ್ ಇರಬೇಕು, ಇಲ್ಲೊಂದು ವೇರಿಯಬಲ್ ನೇಮ್ ಇರಬೇಕು, ಆಮೇಲೆ ಈ ಬಿಗ್ ಬ್ರ್ಯಾಕೆಟ್ಸ್ ಒಳಗೆ ನೀವು ಈ ನಂಬರ್ ಬರಿಬೇಕು. ಇದನ್ನು ಆರೇ ಸಬ್ಸ್ಕ್ರಿಪ್ಟ್ ಒಳಗೆ ಇರೋ ಅಂಥ ಆರೇ ಸೈಜ್ ಅಂತ ಹೇಳ್ತಾರೆ. ಇದನ್ನು ಲಾಸ್ಟ್ ನಿಮ್ಮ ಪೇಪರ್ದು ಲಾಸ್ಟ್ ಟಾಪಿಕ್ ಆಗಿ ಆರೇಸ್ ಆ್ಯಂಡ್ ಸ್ಟ್ರಿಂಗ್ಸ್ ಅಂತ ಇದೆ, ಅಲ್ಲಿ ನೀವು ಇನ್ ಡೀಟೇಲ್ ಕಲ್ತ್ಕೋತೀರ. ಸೊ ಈ ರೀತಿ ನಾವು ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್ ಡೇಟಾನ ಇನ್ಪುಟ್ ಮಾಡ್ತೀವಿ. ಅದು ಹೇಗೆ ವರ್ಕ್ ಆಗುತ್ತೆ? ಅದನ್ನು ನಾವು ನೋಡೋಣ ಇಲ್ಲಿ. ಆ ಪ್ರೋಗ್ರಾಮ್ನ ನಾವಿಲ್ಲಿ ನೋಡೋಣ. ನ್ಯೂ ಫೈಲ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇನ್ ಫಂಕ್ಷನ್ ಹಾಕೊಂಡಿದ್ದೀನಿ. char data type name 25 printf enter your name. Enter your name semicolon ಕೊಡಬೇಕು. ಇಲ್ಲಿ scanf ಬದಲು getS ನೇಮ್ ಈ ರೀತಿ ಇರುತ್ತೆ ಪ್ರೋಗ್ರಾಮು.
ಇದು ಫೈಲ್ ನೇಮು, ನಾನು ಲೆಂತಿಯಾಗಿ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ, ಇದು ರನ್ ಮಾಡಿದಾಗ ನಾನು ಗೆಟ್ CH ಏನೂ ಕೊಡಲಿಲ್ಲ, ಎಂಡಿಂಗಲ್ಲಿ ಕೇಳ್ತಾ ಇದೆ ಎಂಟರ್ ಯುವರ್ ನೇಮ್ ಅಂತ. ಸ್ಕ್ಯಾನ್ಎಫ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಆ ರೀತಿ ವರ್ಕ್ ಆಗುತ್ತೆ. ನನ್ನ ನೇಮ್ನ ನಾನಿಲ್ಲಿ ಹಾಕ್ತೀನಿ, ವರ್ಣ ಅಂತ ಹಾಕ್ತೀನಿ. ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಪ್ರಿಂಟ್ ಆಗೋಕ್ಕೆ ನಾನೇನು ಬರ್ತಿಲ್ಲ. ಪ್ರಿಂಟ್ ಆಗೋಕ್ಕೆ ಪುಟ್ಎಸ್ ಫಂಕ್ಷನ್, ಇದು ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್. ಪುಟ್ಎಸ್ ನನ್ನ ನೇಮು ವರ್ಣ ಅಂತ ಎಂಟ್ರಿ ಮಾಡಿರೋದು ಎಲ್ಲಿದೆ, ಇಟ್ಸ್ ಇನ್ಸೈಡ್ ದಿ ವೇರಿಯಬಲ್ ನೇಮ್. ನೇಮ್ ಒಳಗಡೆ VARNA ಅಂತ ಸ್ಟೋರ್ ಆಗಿದೆ. ಅದಕ್ಕೆ ನಾನು ಕೊಟ್ಟಿರೋ ಅಂಥ ಸ್ಪೇಸು 25 ಮೆಮೊರಿ ಲೊಕೇಶನ್ಸ್. ಸೊ ಪುಟ್ಎಸ್ ಕೊಟ್ಟರೆ ಪ್ರಿಂಟ್ ಆಗುತ್ತೆ. ಇದು ಸ್ಕ್ಯಾನ್ಎಫ್ ರೀತಿ. ಅಲ್ಲಿದ್ದು ಪ್ರಿಂಟ್ ಆಗೋಕ್ಕೆ ರಿಸಲ್ಟು ಇಲ್ಲೊಂದು ಪ್ರಿಂಟ್ ಎಫ್ ಬರೀತಿದ್ವಲ್ಲ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ, ಆ ರೀತಿ ಪುಟ್ಎಸ್ ಅಂತ ನೀವು ಕೊಡ್ತೀರಾ. ನೋಡಿ, ಈಗ ಎಂಟರ್ ಯುವರ್ ನೇಮ್, ವರ್ಣ ಅಂತ ಎಂಟರ್ ಮಾಡಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇದು ಪ್ರಿಂಟ್ ಆಗಿದೆ. ನಾನಿಲ್ಲಿ ಎಂಟರ್ ಯುವರ್ ನೇಮ್ ಕೇಳಿದಾಗ 1 ಟೈಮ್ ಎಂಟ್ರಿ ಮಾಡಿದ್ದೀನಿ. ರಿಸಲ್ಟ್ ನನ್ನ ನೇಮ್ನ ಅದು ಪ್ರಿಂಟ್ ಮಾಡಿದೆ. ನಾನಲ್ಲಿ ಗೆಟ್ CH ಕೊಟ್ಟಿಲ್ಲ, ಅದಕ್ಕೆ. ಈಗ ಇನ್ನೊಂದು ನೇಮ್ ಎಂಟರ್ ಮಾಡ್ತೀನಿ, ಶಶಿಕಲಾ ಅಂತ. ಇಲ್ಲಿ ನಾನು ಗೆಟ್ CH ಅಂತ ಒಂದು ಹಾಕೊಳ್ತೀನಿ. ಗೆಟ್ CH ಕೊಟ್ಟರೆ ಆ ಸ್ಕ್ರೀನ್ ಮೇಲೆ ತಕ್ಷಣಕ್ಕೆ ನಮಗೆ ರಿಸಲ್ಟ್ ಸಿಗೋವಂಥದ್ದು. ಇಲ್ಲ ನೆಕ್ಸ್ಟ್ ಟೈಮ್ ರನ್ ಮಾಡಿದಾಗ ಸಿಗುತ್ತೆ ರಿಸಲ್ಟ್. ಎಂಟರ್ ಯುವರ್ ನೇಮ್, ಹಸೀನಾ. ನೋಡಿ, ಹಸೀನಾ ಅಂತ ಪ್ರಿಂಟ್ ಆಯಿತು. ನಾನು ಗೆಟ್ CH ಕೊಟ್ಟಾಗ ಇಲ್ಲಿ ಹಸೀನಾ ಅಂತ ಪ್ರಿಂಟ್ ಆಗಿದೆ. ಶಶಿಕಲಾ ಅಂತ ಪ್ರಿಂಟ್ ಆಗಿದೆ. ಒಂದು ನಾನು ಟೈಪ್ ಮಾಡಿರೋದು ಕೀಬೋರ್ಡಿಂದ, ಅದು ಗೆಟ್ ಫಂಕ್ಷನ್ನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೇಮ್ NAME ನೇಮ್ ಅಂತ ಇತ್ತಲ್ಲ, ಅದರೊಳಗೆ ಈ ಶಶಿಕಲಾ, ವರ್ಣ, ಹಸೀನಾ ಈ ನೇಮ್ಗಳನ್ನೆಲ್ಲ ಸ್ಟೋರ್ ಮಾಡ್ತಾ ಇದೆ. ಎಲ್ಲಿ ಸ್ಟೋರ್ ಮಾಡ್ತಾ ಇದೆ ಅದು? ಇಟ್ ಈಸ್ ಸ್ಟೋರಿಂಗ್ ದಿ ಕ್ಯಾರೆಕ್ಟರ್ ಇನ್ ದಿಸ್ ಫಾರ್ಮ್ಯಾಟ್. ಈ ಥರ ಬಾಕ್ಸ್ ಒಳಗಡೆ ನಾನು ಕೊಡ್ತಾ ಇರೋ ಒಂದೊಂದೇ ಕ್ಯಾರೆಕ್ಟರ್ಗಳನ್ನ ಸ್ಟೋರ್ ಮಾಡಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಡ್ರೆಸ್ಗಳನ್ನ ಕೊಡ್ತಾ ಇದೆ. ಈ ಕೆಲಸ ಮಾಡ್ತಾ ಇರೋದು ಯಾವುದು? ನಿಮ್ಮ ಈ ಗೆಟ್ ಎಸ್ ಅನ್ನೋ ಫಂಕ್ಷನ್. ಸ್ಕ್ಯಾನ್ಎಫ್ ಇದೇ ಕೆಲಸ ಮಾಡುವಂಥದ್ದು, ಬಟ್ ಇದು ಅನ್ಫಾರ್ಮ್ಯಾಟೆಡ್ ವೇನಲ್ಲಿ, ಒಂದು ಪ್ರಿಸಿಷನ್ ಇರಲ್ಲ. ಕ್ಯಾರೆಕ್ಟರ್ ಎಂಟರ್ ಮಾಡಬೇಕಾದ್ರೆ, ಸ್ಟ್ರಿಂಗ್ಗಳು ಹಾಕಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ ಗೆಟ್ ಎಸ್ ಫಂಕ್ಷನ್ನು. ನೇಮ್ ಅನ್ನೋ ಒಂದು ಮೆಮೊರಿ ಲೊಕೇಶನ್ ಒಳಗೆ ಇದು ತಗೋಗಿ ನಾನು ಕೊಡ್ತಾ ಇರೋ ಶಶಿಕಲಾ, ಹಸೀನಾ ಮತ್ತು ವರ್ಣ ಅನ್ನೋ ನೇಮ್ಗಳನ್ನ ಇಲ್ಲಿ ಕೂರಿಸ್ತಾ ಇದೆ. ಅದನ್ನು ಸ್ಟೋರ್ ಮಾಡಿ ಅದಷ್ಟಕ್ಕೂ ಒಂದು ಹೆಸರು ಬೇಕು. ಅದನ್ನೇ ಇಲ್ಲಿ ನಾವು ಈ ಪ್ರೋಗ್ರಾಮಲ್ಲಿ ನೇಮ್ ಅಂತ ತಗೊಂಡಿರೋದು. ನೇಮ್ ಅನ್ನೋ ಒಂದು ಮೆಮೊರಿ ಲೊಕೇಶನ್ ಒಳಗೆ ಇಲ್ಲಿ ನೇಮ್ ಅಂತ ತಿಳ್ಕೊಳ್ಳೋಣ. ಇದಿಷ್ಟು ಬಾಕ್ಸ್ಗಳನ್ನ ನೇಮ್, ಇದ್ರ ಹೆಸರೇ ನೇಮ್ ಅಂತ ತಿಳ್ಕೊಳ್ಳೋಣ. ಆ ನೇಮ್ ಅನ್ನೋ ಬಾಕ್ಸ್ ಒಳಗಡೆ ಶಶಿಕಲಾ SHA SHI KALA ಈ ರೀತಿ ಕೂರಿಸ್ತಾ ಇದೆ. ಮಿಕ್ಕಿದ್ದು ಖಾಲಿ ಹಾಗೆ ಉಳ್ಕೊಳ್ಳುತ್ತೆ. ಏನಕ್ಕೆ ಅಂದರೆ ನಾನಿಲ್ಲಿ 25 ಕೊಟ್ಟಿರೋದ್ರಿಂದ ಅದಕ್ಕೆ ಅಂತ ಅಲಾಟ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಇನ್ಯಾರ್ದಾರು ನಾನು ನೇಮ್ ಹಾಕಬೇಕಾದ್ರೆ ಶಶಿಕಲಾ ಅನ್ನೋ ನೇಮ್ಗಿಂತ ಇನ್ನೂ
ಜಾಸ್ತಿ ಕ್ಯಾರೆಕ್ಟರ್ಗಳಿದ್ರೆ ಅದಲ್ಲಿ ಕೂತ್ಕೊಳ್ಳುತ್ತೆ. ನಂಬರು ನೋಡಿ, ಫ್ಲೋಟಿಂಗ್ ಪಾಯಿಂಟ್ ನಂಬರಲ್ಲಿ ಪಾಯಿಂಟ್ ಬರುತ್ತಲ್ಲ, ಪಾಯಿಂಟು ಒಂದು ಲೊಕೇಶನಲ್ಲಿ ಸ್ಟೋರ್ ಆಗುತ್ತೆ. ಈ ರೀತಿ ನಂಬರ್ಗಳು ಈ ರೀತಿ ಸ್ಟೋರ್ ಆಗುತ್ತೆ. ಸೊ ಇದೆಲ್ಲ ಮಾಡ್ತಾ ಇರೋದು ನಿಮ್ಮ ಸ್ಕ್ಯಾನ್ಎಫ್ ಮತ್ತೆ ಗೆಟ್ಎಸ್ ಫಂಕ್ಷನ್. ಸೊ ಇದು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ ನೋಡಿದ್ವಿ ಇಲ್ಲಿ, ಗೆಟ್ಎಸ್ ಮತ್ತೆ ಪುಟ್ಎಸ್ ಅಂತ. ಈಗ ಅನ್ಫಾರ್ಮ್ಯಾಟೆಡ್ ಒಂದು ಪುಟ್ಎಸ್ ಆಲ್ರೆಡಿ ನೋಡಿದ್ದೀವಿ. ನಾವೀಗ ಪುಟ್ ಕ್ಯಾರ್ ಫಂಕ್ಷನ್ ನೋಡೋಣ. ಎಗೈನ್ ಪುಟ್ ಕ್ಯಾರ್ ಫಂಕ್ಷನ್, ಇಟ್ ಪ್ರಿಂಟ್ಸ್ ಎ ಸಿಂಗಲ್ ಕ್ಯಾರೆಕ್ಟರ್. ಇಲ್ಲೇನು ಈಗ ವರ್ಣ, ಶಶಿಕಲಾ, ಹಸೀನಾ ಅನ್ನೋದೆಲ್ಲ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್. ನಮ್ಮ ನೇಮಲ್ಲಿ ಒಂದು ಅಕ್ಷರ ಇರಲ್ಲ, ಇಷ್ಟೊಂದು ಅಕ್ಷರಗಳಿರ್ತವೆ ಅಲ್ವಾ. ಆದರೆ ಒಂದೇ ಅಕ್ಷರ ಹಾಕೋ ಅಂಥ ಸಿಚುಯೇಷನ್ ಬರುತ್ತೆ ನಮಗೆ. ಆಗ ನಾವು ಪುಟ್ ಕ್ಯಾರ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀವಿ. These statements are mainly concerned with displaying or printing the character type data on the monitor. Putchar and putS functions are used for this purpose. This function prints a single character on the screen. ಒಂದೇ ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಸ್ಕ್ರೀನ್ ಮೇಲೆ ಇದು ಪ್ರಿಂಟ್ ಮಾಡುತ್ತೆ. ಯಾವುದು? ಪುಟ್ಕ್ಯಾರ್ ಅನ್ನೋ ಫಂಕ್ಷನ್. ಅದಕ್ಕೆ ಇದು ಪ್ರೋಗ್ರಾಮು ಹೇಗೆ ವರ್ಕ್ ಆಗುತ್ತೆ ಪುಟ್ ಕ್ಯಾರ್ ಅನ್ನೋದು. ಇದು ಗೆಟ್ಎಸ್ ಪ್ರೋಗ್ರಾಮು ನಾವು ನೋಡಿರೋ ಅಂಥದ್ದು. ದಿಸ್ ಈಸ್ ಫಾರ್ ಪುಟ್ ಕ್ಯಾಟ್. ಎಗೈನ್ ಇಲ್ಲಿ ನಾವು ಹೇಗೆ ಡಿಕ್ಲರೇಷನ್ ಮಾಡ್ತೀವಿ, ಕ್ಯಾರ್ ಲೆಟರ್ ಅನ್ನೋದು ಒಂದು ವೇರಿಯಬಲ್ ನೇಮು, ಕ್ಯಾರ್ ಡೇಟಾ ಟೈಪಲ್ಲಿ ಡಿಕ್ಲೇರ್ ಆಗಿದೆ. ಲೆಟರ್ ಅನ್ನೋ ವೇರಿಯಬಲ್ಗೆ ಗೆಟ್ ಕ್ಯಾರ್ ಫಂಕ್ಷನ್ ಅಸೈನ್ ಮಾಡ್ತೀವಿ. ಇದೇ ರೀತಿ ಇದ್ರದ್ದು ಸಿಂಟ್ಯಾಕ್ಸು. ಪುಟ್ ಕ್ಯಾರ್ ಅದನ್ನು ಪ್ರಿಂಟ್ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ನಾವು ನೋಡೋಣ ಈಗ. ಈಗ ಆ ಪ್ರೋಗ್ರಾಮಲ್ಲಿ ನಾವು ಎಲ್ಲ ಲ್ಯಾಬ್ ಪ್ರೋಗ್ರಾಮಲ್ಲೂ ಇಂಟ್ ಹಾಕಿದ್ದೀವಿ. ಈಗ ಕ್ಯಾರ್ ಹಾಕ್ತಾ ಇದ್ದೀವಿ. ಡೇಟಾ ಟೈಪ್ ಆಯಿತು. ಲೆಟರ್ ಅನ್ನೋದು ಒಂದು ವೇರಿಯಬಲ್ ನೇಮು. ನಾವು ಇಂಟ್ ಜೊತೆ ABC ಎಲ್ಲ ತಗೊಂಡ್ವಲ್ಲ, ಆ ರೀತಿ ವರ್ಕ್ ಆಗುತ್ತೆ. ಲೆಟರ್ ಈಕ್ವಲ್ ಟು ಗೆಟ್ ಕ್ಯಾರ್ ಫಂಕ್ಷನ್. ಎಂಡ್ ಆಯಿತು. ಇಲ್ಲಿ ಸಿಂಗಲ್ ಕ್ಯಾರೆಕ್ಟರೇ ಹಾಕಬೇಕು ನಾವು. ಪುಟ್ಎಸ್ ಥರ ಪುಟ್ ಕ್ಯಾರ್ ಫಂಕ್ಷನ್ ವರ್ಕ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಗೆಟ್ CH ಕೊಟ್ಟರೆ ಸೇವ್ ಮಾಡೋಣ.
ಫೈಲ್ ನೇಮ್ .c ಪ್ರೆಸ್ ಮಾಡೋಣ. ಪ್ರೋಗ್ರಾಮ್ ರನ್ ಮಾಡಿದ್ರೆ ನಾನೇನು ಸ್ಟೇಟ್ಮೆಂಟ್ ಬರ್ದಿಲ್ಲ, ಎಂಟರ್ ಯುವರ್ ನೇಮ್ ಆ ರೀತಿ ಏನು ಬರ್ದಿಲ್ಲ. ಸೊ ಈ ರೀತಿ ಕರ್ಸರ್ ಬ್ಲಿಂಕ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಒಂದು ಲೆಟರ್ ಹಾಕ್ತೀನಿ, ಜಿ ಅಂತ. ಜಿ ಅನ್ನೋದು ಪ್ರಿಂಟ್ ಆಗುತ್ತೆ. ಇಟ್ಸ್ ಫಾರ್ ಸಿಂಗಲ್ ಕ್ಯಾರೆಕ್ಟರ್. ಬೇಕಿದ್ರೆ ನಾವಿಲ್ಲಿ ಬರ್ಕೊಳ್ಳೋಣ. ಅದು ಪುಟ್ ಎಸ್ ಅನ್ನೋ ಫಂಕ್ಷನ್ ಯೂಸ್ ಮಾಡಬೇಕಾಗತ್ತೆ ಸ್ಟ್ರಿಂಗ್ ಬರಿಬೇಕಾದ್ರೆ. ಯಾಕಂದರೆ ಇಲ್ಲಿ ಒಂದು ಅಕ್ಷರ ಇಲ್ಲ, ಒಂದು ಅಕ್ಷರಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ. ನಾನೀಗ ಟೈಪ್ ಮಾಡ್ತೀನಿ ನೋಡಿ, ಎಂಟರ್. ಒಂದು ಅಕ್ಷರಕ್ಕಿಂತ ಜಾಸ್ತಿ ಇದೆ. ಎಂಟರ್ ಎ ಕ್ಯಾರೆಕ್ಟರ್ ಅಂತ ಹಾಕ್ತೀನಿ ನಾನೀಗ. ಡಬಲ್ ಕೋಟ್ಸ್ ಕ್ಲೋಸ್ ಮಾಡ್ತೀನಿ. ಇದು ಈ ಫಾರ್ಮ್ಯಾಟಲ್ಲಿ ಇಲ್ಲೊಂದು ಮಿಕ್ಸ್ ಮಾಡೋಣ, ಅನ್ಫಾರ್ಮ್ಯಾಟೆಡ್ ಆ್ಯಂಡ್ ಫಾರ್ಮ್ಯಾಟು. ಪ್ರಿಂಟ್ ಎಫ್ ತಗೋಬಿಡ್ತೀನಿ ನಾನಿಲ್ಲಿ. ಪ್ರಿಂಟ್ ಎಫ್ ತಗೊಂಡು ಸೆಮಿಕೋಲನ್ ಕೊಡ್ತೀನಿ. ಇಲ್ಲಿ ಒಂದು ಸ್ಲ್ಯಾಶ್ ಎನ್ ಅಂತ ಹಾಕ್ತೀನಿ ನೋಡಿ. ಸ್ಲ್ಯಾಶ್ ಎನ್ನು ಹೇಗೆ ಕೆಲಸ ಮಾಡುತ್ತೆ ಈಗ ನೋಡೋಣ. ಇಲ್ಲಿ ನೋಡಿ, ಈಗ ಎಂಟರ್ ಎ ಕ್ಯಾರೆಕ್ಟರ್ ಅಂತ ಕೇಳ್ತಿದೆ. ಯಾಕಂದರೆ ನಾನು ಈಗ ಟೈಪ್ ಮಾಡಿದ್ದು. ಕೆ ಅಂತ ಹಾಕ್ತೀನಿ. ಕೆ ಪ್ರಿಂಟ್ ಆಗ್ತಾ ಇದೆ. ಸೊ ಇದು ಉಪಯೋಗ. ನೀವು ಇದನ್ನೇ ಸ್ಕ್ಯಾನ್ಎಫ್ ಬರಿತೀನಿ ಅಂದರೆ %c ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಚಾಪ್ಟರ್ 5 ಟಾಪಿಕ್ಸು. ನಿಮಗೆ ಸ್ಕ್ಯಾನ್ಎಫ್, ಪ್ರಿಂಟ್ ಎಫ್ ಇವೆರಡೂ ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್, ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ ರೆಸ್ಪೆಕ್ಟಿವ್ಲಿ. ಇನ್ನು ಒಂದು ಸೆಟ್ಟು ಗೆಟ್ ಎಸ್, ಗೆಟ್ ಕ್ಯಾರು ಅನ್ಫಾರ್ಮ್ಯಾಟೆಡ್ ಇನ್ಪುಟ್ ಫಂಕ್ಷನ್ನು, ಒಂದು ಕ್ಯಾರೆಕ್ಟರ್ ಇನ್ಪುಟ್ ಮಾಡೋಕ್ಕೆ, ಇನ್ನೊಂದು ಸ್ಟ್ರಿಂಗ್ ಇನ್ಪುಟ್ ಮಾಡೋಕ್ಕೆ. ಅನ್ಫಾರ್ಮ್ಯಾಟೆಡ್ ಔಟ್ಪುಟ್ ಫಂಕ್ಷನ್ನು ಪುಟ್ ಕ್ಯಾರ್ ಮತ್ತು ಪುಟ್ ಎಸ್, ಒಂದು ಕ್ಯಾರೆಕ್ಟರ್ ಪ್ರಿಂಟ್ ಮಾಡೋಕ್ಕೆ, ಇನ್ನೊಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡೋಕ್ಕೆ. ನೋಡಿ, ಪುಟ್ ಕ್ಯಾರ್ ಇದ್ದಿದ್ದರಿಂದ ನಾನು ಕೊಡ್ತಾ ಇರೋ ಕೆ ಅನ್ನೋ ಲೆಟರ್ ಎಲ್ಲಿ ಹೋಗ್ತಿದೆ, ಈ ಲೆಟರ್ ಅನ್ನೋ ವೇರಿಯೇಬಲ್ ಒಳಗೆ ಸ್ಟೋರ್ ಆಗ್ತಿದೆ. ಆ ಒಂದು ಲೆಟರ್, ಕೆ ಅನ್ನೋ ಲೆಟರು ಪ್ರಿಂಟ್ ಮತ್ತೆ ಇನ್ನೊಂದ್ಸತಿ ಕೆ ಅಂತ ಪ್ರಿಂಟ್ ಹೇಗಾಗ್ತಿದೆ, ಪುಟ್ ಕ್ಯಾರ್ ಅದನ್ನು ಪ್ರಿಂಟ್ ಮಾಡ್ತಿದೆ. ಎಂಟರ್ ಎ ಕ್ಯಾರೆಕ್ಟರ್ ಅಂತ ಹಾಕಿದ ತಕ್ಷಣ ಅದಲ್ಲಿ ಪ್ರಿಂಟ್ ಆಯಿತು. ಇದನ್ನೇ ನಾವಿಲ್ಲಿ ನೋಡಿರೋ ಅಂಥದ್ದು. ಎಂಟರ್ ಎ ಕ್ಯಾರೆಕ್ಟರ್ ಹೇಗೆ ಕೇಳ್ತಾ ಇದೆ, ನಾನು ಪ್ರಿಂಟ್ ಎಫಲ್ಲಿ ಹಾಕಿದ್ದೀನಿ. ನಾನು ಇಲ್ಲಿ ಕೊಡ್ತಾ ಇರೋ ನಮ್ಮ ಕ್ಯಾರೆಕ್ಟರ್ ಈಗ ಎಲ್ ಅಂತ ಹಾಕಿದ್ದೀನಿ. ಎಲ್ಲನ್ನ ಹೇಗೆ ತಗೊಳ್ತಾ ಇದೆ, ಹೇಗೆ ನಾನು ಟೈಪ್ ಮಾಡೋಕ್ಕೆ ಅಲೋ ಮಾಡ್ತು ಅಂದರೆ ಅಲ್ಲಿ ಗೆಟ್ ಕ್ಯಾರ್ ಹಾಕಿದ್ದೆ. ಗೆಟ್ ಕ್ಯಾರ್ ಆ ಫಂಕ್ಷನ್ನು ನಾನು ಹಾಕಿರೋ ಎಲ್ಲನ್ನ ತಗೊಂಡೋಗಿ ಮೆಮೊರಿ ಲೊಕೇಶನಲ್ಲಿ ಇಡ್ತು. ಮತ್ತೆ ಅದೇ ಎಲ್ ಅಂತ ಪ್ರಿಂಟ್ ಆಗಿದೆ. ಹೇಗೆ ಅಂದರೆ ಪುಟ್ ಕ್ಯಾರು ಮೆಮೊರಿ ಲೊಕೇಶನಿಂದ ತಗೊಬಂದು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡ್ತು. ಇಲ್ಲೇನು ನಿಮಗೆ ಈ ಔಟ್ಪುಟ್ ಸ್ಕ್ರೀನ್ ಕಾಣಿಸ್ತಿದೆ, ಬ್ಲ್ಯಾಕ್ ಸ್ಕ್ರೀನು, ಇದು ಕನ್ಸೋಲ್ ಸ್ಕ್ರೀನ್ ಅಂತ. ಅದಕ್ಕೆ ನಾವಿಲ್ಲಿ ಇದನ್ನೇ ಕನ್ಸೋಲ್ ಅಂತ ಹೇಳೋದು. ಕೋನಿಯೋ ಅಂದರೆ ಕನ್ಸೋಲ್, ಇನ್ಪುಟ್ ಔಟ್ಪುಟ್ ಇನ್ಕ್ಲೂಡ್ ಮಾಡ್ಕೊಂಡಿರೋದಕ್ಕೆ ನಮ್ಗೆ ಆ ಬ್ಲ್ಯಾಕ್ ಸ್ಕ್ರೀನು ಬರ್ತಾ ಇದೆ. ನೀವೆಲ್ಲ ಲ್ಯಾಬ್ ಪ್ರೋಗ್ರಾಮ್ಸಲ್ಲೂ ಅಬ್ಸರ್ವ್ ಮಾಡಿರ್ಬೋದು. ಇದು ಪ್ರಿಂಟ್ ಎಫ್, ಪುಟ್ ಕ್ಯಾರ್, ಗೆಟ್ ಕ್ಯಾರ್ ಹೇಗೆ ವರ್ಕ್ ಆಗ್ತಿದೆ, ನಾನಿಲ್ಲಿ stdio.h ಹಾಕ್ಕೊಂಡಿರೋದ್ರಿಂದ ಈ ಎರಡು stdio.h, conio.h ತನ್ನೊಳಗಡೆ stdio.h ತನ್ನೊಳಗಡೆ ಪ್ರಿಂಟ್ ಎಫ್, ಪುಟ್ ಕ್ಯಾರ್, ಗೆಟ್ ch ಇದೆಲ್ಲಾನು ಇಟ್ಕೊಂಡಿರುತ್ತೆ ಫಂಕ್ಷನ್ಸ್. ನಾನಿಲ್ಲಿ ಈ ಒಂದು ಲೈನ್ ಹಾಕೇನೆ ನಾನು ಇದನ್ನ ಇಲ್ಲಿ ಉಪಯೋಗಿಸ್ಬೇಕು. ಈ ಲೈನ್ ಹಾಕದೇನೆ ನಾನು ಇಲ್ಲಿ ಉಪಯೋಗಿಸಕ್ಕಾಗಲ್ಲ. ಅದಕ್ಕೆ ಎಲ್ಲ ಪ್ರೋಗ್ರಾಮಲ್ಲೂ ನಾವು ಫಸ್ಟ್ ಈ ಲೈನ್ಗಳನ್ನ ಬರ್ಕೊಡ್ತೀವಿ. ಔಟ್ಪುಟ್ ಸ್ಕ್ರೀನ್ ಬಂತಲ್ಲ, ಆ ಬ್ಲ್ಯಾಕ್ ಸ್ಕ್ರೀನು, ಅದು ನಾನು ಈ ಲೈನ್ ಹಾಕಿರೋದಕ್ಕೆ, ಇಲ್ಲ ಅಂದರೆ ಬರಲ್ಲ. ನೀವು ಅದನ್ನು
ಡಿಲೀಟ್ ಮಾಡೋನು ನೋಡ್ಕೋಬೋದು ನಿಮ್ಮ ಲ್ಯಾಪ್ಟಾಪ್ಸ್.